ಶ್ರೀ ಗುರುಭ್ಯೋ ನಮಃ. ತತ್ಸಮ್ಮತಂ ಬಂಧುಗಳಿಗೆ ಈ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರಲಿದೆ ಒಮ್ಮೆ ಅದರ ಬಗ್ಗೆ ಚಿಂತಿಸೋಣ. ಮಕರ ರಾಶಿಯವರಿಗೆ ಗುರುಬಲ ಕಡಿಮೆ, ಜೊತೆಗೆ ಚಂದ್ರ 12ರಲ್ಲಿ ಇರುವಂತಹದ್ದು, 8ರಲ್ಲಿ ಶುಕ್ರನ ಒಂದು ಯೋಗ, 3ರಲ್ಲಿ ಶನಿಯ ಯೋಗ. ಹಾಗಾಗಿ ಆ ದೇವತಾನುಗ್ರಹಗಳು ಇಲ್ಲದೇ ಇರುವುದು, ಜೊತೆಗೆ ಮಾನಸಿಕವಾದಂತಹ ಹಿಂಸೆ ಮತ್ತು ಸಂಸಾರದ ಕೆಲವು ದುಃಖದ ಸಂಘಟನೆಗಳು ಕೂಡ ನಮ್ಮನ್ನು ಎಲ್ಲೋ ಒಂದು ಕಡೆಯಲ್ಲಿ ಬಂಧಿಸಿಬಿಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಮಕರ ರಾಶಿಯವರು ತುಂಬ ಜಾಗೃತಿ ವಹಿಸಬೇಕು. ಆದಷ್ಟು ದೇವತಾ ಪ್ರಾರ್ಥನೆಯಲ್ಲಿ ಮನಸ್ಸನ್ನು ಇಡಬೇಕು. ಮನೆಯವರ ಜೊತೆಗೆ ಹೆಚ್ಚಿನ ಮಾತುಕತೆ ಇಲ್ಲದೆ ಅಲ್ಲಲ್ಲಿಗೆ ಗಲಾಟೆಗಳನ್ನು ಮುಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತ ಆದರೆ ಇದು ತುಂಬ ದೊಡ್ಡ ಮಟ್ಟದ ಕಿರಿಕಿರಿ ಆಗುವ ಸಾಧ್ಯತೆ ಇದೆ. ಅದು ಡಿವೋರ್ಸ್ ತನಕನೂ ಆಗಬಹುದು ಅಥವಾ ಮತ್ತೊಂದು ಆಗಬಹುದು. ಸ್ವಲ್ಪ ಜಾಗ್ರತೆ ವಹಿಸಿ ಸಂಸಾರದ ತಾಪತ್ರಯಗಳ ವಿಷಯದಲ್ಲಿ. ಗುರುಬಲವೂ ಇಲ್ಲದ ಕಾರಣ ಹೆಚ್ಚಾಗುತ್ತೆ. ಇನ್ನು ಆರ್ಥಿಕವಾದಂತಹ ಸಮಸ್ಯೆ ಗಮನಿಸುವಾಗ ಶನಿ ತೃತೀಯಕ್ಕೆ ಹೋಗಿರುವ ಕಾರಣ, ಲಗ್ನಾಧಿಪತಿ ತೃತೀಯಕ್ಕೆ ಹೋಗಿರುವ ಕಾರಣ ಕೊಟ್ಟ ಹಣ ಬಾರದೇ ಹೋಗುವಂತಹದ್ದು, ಅಥವಾ ಕೊಟ್ಟಿರ್ತಕ್ಕಂಥವ್ರು ಸರಿಯಾಗಿ ನಮಗೆ ಫೋನಿಗೆ ಸಿಗದೇ ಹೋಗುವಂತಹದ್ದು, ಜೊತೆಗೆ ನಾವು ಕೇಳಿದಾಗ ನಮಗೆ ವಾಪಸ್ ಜೋರು ಮಾಡುವಂಥದ್ದು ಇತ್ಯಾದಿಗಳನ್ನು ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಅವರ ಹತ್ರ ಮಾತನಾಡುವಾಗ ಸಹೃದಯತೆಯಿಂದ ಮಾತನಾಡಿ ಆದಷ್ಟು ಬೇಗ ದುಡ್ಡು ತೆಗೆದುಕೊಳ್ಳುವ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿಗೆ ನಾವು ನೋಡುವಾಗ ವಿದ್ಯಾರ್ಥಿಗಳಿಗಾಗುವಾಗ ವಿದ್ಯಾಭ್ಯಾಸದಲ್ಲಿ ಲಾಭ ಇದೆ. ವಿದ್ಯಾಭ್ಯಾಸದ ವಿಷಯದಲ್ಲಿ ಏನು ತೊಂದರೆ ಇದೆ, ಆದರೂ ಕೂಡ ಈ MBBS ಮಾಡ್ತಾ ಇರುವಂತಹದ್ದು, MBA ಮಾಡ್ತಾ ಇರುವಂತಹದ್ದು, ಲಾ ಓದ್ತಾ ಇರುವಂಥವ್ರು ಯಾರು ಇದ್ದೀರಿ ಅಂತಾದರೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಕಾಲೇಜ್ ಸಿಗುವಂತಹದ್ದು ಅಥವಾ ಇನ್ನೂ ಅನುಕೂಲ ಆಗುವಂತಹ ಅವಕಾಶಗಳಿದೆ ವಿದ್ಯಾಭ್ಯಾಸದ ವಿಷಯದಲ್ಲಿ. ಇನ್ನು ಈ ಸಂತಾನದ ವಿಷಯಕವಾಗಿ ನಾವು ನೋಡುವಾಗ ಪಂಚಮಾಧಿಪತಿಯಾಗಿರತಕ್ಕಂತಹ ಶುಕ್ರ ಅವನು ಶತ್ರುಕ್ಷೇತ್ರದಲ್ಲಿರುವ ಕಾರಣ, ಅಷ್ಟಮದಲ್ಲಿರುವ ಕಾರಣ ನಮಗೆ ಸಂತಾನದ ವಿಷಯಕವಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಸಂತಾನದಲ್ಲಿ ತೊಂದರೆ ಆಗುತ್ತೆ. ಇನ್ನು ಮಕ್ಕಳಾಗಿದ್ದಾರೆ ಅಂತಾದರೆ ಮಕ್ಕಳಿಗೆ ಅನಾರೋಗ್ಯಗಳು ಬರುವಂಥದ್ದಾಗಲಿ ಅಥವಾ ಮಕ್ಕಳ ವಿಷಯದಲ್ಲಿ ಒಂದಿಷ್ಟು ಮನಸ್ಸಿಗೆ ಬೇಸರ ಆಗುವಂತಹ ಘಟನೆಗಳು ನಡೆಯುವಂಥದ್ದಾಗಲಿ ನಡೀತದೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಬೇಕು. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಯಾರ ಜೊತೆ ಸಹವಾಸ ಮಾಡ್ತಾ ಇದ್ದಾರೆ, ಇದೆಲ್ಲದರ ಕಡೆ ಗಮನ ಇರಬೇಕು ಮಕರ ರಾಶಿಯವರಿಗೆ. ಇನ್ನು ಮದುವೆ ಆಗದೇ ಇರತಕ್ಕಂಥವರಿಗೆ, ವಿವಾಹಾರ್ಥಿಗಳಿಗೆ ಸ್ವಲ್ಪ ದುಃಖದ ಸಂದರ್ಭ, ಅಥವಾ ಇಷ್ಟಪಟ್ಟದ್ದು ದೂರ ಆಗುವಂಥದ್ದಾಗಲಿ ಅಥವಾ ಸೆಟ್ ಆಗಿರುವಂಥದ್ದು ಕ್ಯಾನ್ಸಲ್ ಆಗುವಂಥದ್ದಾಗಲಿ, ಹೀಗೆ ಕೆಲವು ಘಟನೆಗಳನ್ನು ಎದುರಿಸಬೇಕಾಗತ್ತೆ. ಈ ಥರದಲ್ಲಿ ಏನಾದರೂ ಇದ್ದಾಗ ನೀವು ಗೌರಿ ಕಲ್ಯಾಣವನ್ನು ಮಾಡಿಸುವಂತಹದ್ದು, ಶಿವಪಾರ್ವತಿಯರ ಪ್ರಾರ್ಥನೆ, ಶಿವಪಾರ್ವತಿಯರ ಸಂದರ್ಶನ ನಡೆಸುವಂಥದ್ದು, ಅಂದರೆ ಅವರ ದರ್ಶನ ಮಾಡಿ ಸೇವೆ ಮಾಡುವಂತಹದ್ದು, ಅಥವಾ ಕೋಜಾಗಾರ ವ್ರತ ಅಂತ ಒಂದು ವ್ರತ ಇದೆ, ಆ ವ್ರತವನ್ನು ಮಾಡುವುದರಿಂದಾಗಿ ಅನುಕೂಲ ಆಗುತ್ತೆ. ಇನ್ನು 9ರಲ್ಲಿ ರವಿ ಬುಧರ ಯೋಗ. ಆ ರವಿ 8ನೇ ಮನೆ ಅಧಿಪತಿ ಆಗಿರುವ ಕಾರಣ ತಂದೆಯ ಜೊತೆಗೆ ಮಾತುಕತೆ, ಮಾತಿನ ಚಕಮಕಿಯಿಂದಾಗಿ ತಂದೆಯ ಜೊತೆಗೆ ವೈಮನಸ್ಯಗಳು ಬರುವಂಥದ್ದು, ಅಥವಾ 10ನೇ ಮನೆಗೆ ಬರ್ತಾನೆ 15ರ ನಂತರ ಕಾಲದಲ್ಲಿ ಕೆಲಸದಲ್ಲಿ ಏನಾದರೂ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಇದೆ, ಅಥವಾ ಕೆಲಸ ಬಿಡಲೇಬೇಕಾದ ಪ್ರಸಂಗಗಳು ಒದಗಿ ಬರಬಹುದು. ಹಾಗಾಗಿ ತುಂಬ ಜಾಗ್ರತೆಯಿಂದ ಇರಬೇಕು. ಅಲ್ಲಿ ಕುಜನ ಒಂದು ಯೋಗ. ಆ ಕುಜ ಲಾಭಾಧಿಪತಿ ಜೊತೆಗೆ ಬಾಧಕಾಧಿಪತಿಯೂ ಹೌದು. ಆದ್ದರಿಂದ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳು ಅದು ಕೆದಕಿ ತೆಗೆದು ನಮ್ಮನ್ನು ಚುಚ್ಚಿ ಮಾತನಾಡುವಂತಹ ಪ್ರಸಂಗಗಳಿದೆ. ಆದರೆ ಅದು ಯಾವುದಕ್ಕೂ ಮನಸ್ಸನ್ನು ಕೊಡದೆ ನಿಮ್ಮ ಕೆಲಸದ ಕಡೆಗೆ ನೀವು ಗಮನ ಹರಿಸಿದಿರಿ ಅಂತ ಆದರೆ ನಿಮಗೆ ಅದು ತುಂಬ ಒಳ್ಳೆಯದಾಗತ್ತೆ. ಮುಂದೆ ಒಳ್ಳೆಯ ರೀತಿಯ ಅನುಕೂಲಗಳಾಗುತ್ತೆ. ಇನ್ನು 12ನೇ ಮನೆಯ ಗುರು 6ನೇ ಮನೆಗೆ ಹೋಗಿರುವ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ನಾವು ಮಾಡ್ತಾ ಇದ್ದ ಧಾರ್ಮಿಕತೆ, ದೇವಸ್ಥಾನಕ್ಕೆ ಹೋಗೋದಾಗ್ಬೋದು, ದಾನ ಮಾಡುವಂಥದ್ದಾಗ್ಬೋದು, ಸಂಧ್ಯಾ ವಂದನೆ ಇತ್ಯಾದಿಗಳು, ಜಪ ಅನುಷ್ಠಾನಗಳು, ಅಥವಾ ದೇವಸ್ಥಾನಕ್ಕೆ ಹೋಗೋದು ಸ್ತೋತ್ರ ಹೇಳುವಂಥದ್ದು, ಆದರೆ ಅದೆಲ್ಲವೂ ಕೂಡ ಬಿಟ್ಟು ಬಿಡುವಂತಹ ಸಾಧ್ಯತೆ ಇದೆ. ಅದು ಯಾವುದೇ ಕಾರಣಕ್ಕೂ ಆ ರೀತಿಯಾದ ಮನಸ್ಸು ಬಂದರೂ ಕೂಡ ಇನ್ನು ಹೆಚ್ಚು ಮಾಡಬೇಕಾದ ಪ್ರಯತ್ನವನ್ನು ಮಾಡಿ ಹೊರತು ಬಿಟ್ಟು ಬಿಡಬೇಡಿ. ಬಿಟ್ಟರೆ ಅಂತ ಆದರೆ ಕೆಟ್ಟರಿ ಅಂತ ಅರ್ಥ. ಯಾಕೆ ಅಂದರೆ ದೇವತಾ ಪ್ರಾರ್ಥನೆ, ದೇವತಾನುಗ್ರಹ ಇಲ್ಲದೇ ಇರದೇ ಒಂದು, ಜೊತೆಗೆ ದೇವತಾ ಪ್ರಾರ್ಥನೆಯೂ ನೀವು ಮಾಡಲಿಲ್ಲ ಅಂತ ಆದರೆ ಆವಾಗ ದೈವಬಲವೇ ಇಲ್ಲದೆ ಅನೇಕ ಸಮಸ್ಯೆಗಳಿಗೆ ನೀವು ಗುರಿಯಾಗಬೇಕಾಗತ್ತೆ. ಆದ್ದರಿಂದ ಈ ಮಕರ ರಾಶಿಯವರು ನಾನು ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇಲ್ಲ ಅಂತ ಆದರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಆದರೆ ಎಳ್ಳನ್ನು ದಾನ ಮಾಡುವಂತಹದ್ದು, ಈ ಥರದಲ್ಲಿ, ಅಥವಾ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಓದುವಂಥದ್ದಾಗಲಿ, ಈ ಥರದ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ತಾ ಬನ್ನಿ. ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಭಗವಂತನ ವಿಶೇಷ ಅನುಗ್ರಹ ನಿಮಗಾಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.